ಗೋಪಾಲ ಗೋಪಾಲ. ಓ ಇಲ್ಗೂ ಬಂದ್ಬಿಟ್ಟ. ನಾವೆಲ್ಲ ನೆಮ್ಮದಿಯಾಗಿದ್ದೀರಲ್ಲ ಅಂತ ನಾನು ಅನ್ಕೊಂಡ್ರೆ ಇಲ್ಗೂ ಒಕ್ಕರ್ಸ್ಕೊಂಬಿಟ್ಟ. ಹಾಂ ಅದ್ಯಾಕೆ ಹಂಗಂತೀಯ? ಹಾಂ ನನ್ನ ಮಗನ ಮನೆಗೆ ಬರ್ತೀರ, ನಾನು ನಿನ್ನ ಎತ್ತೋಗ್ಲೆ ನಂಗೆ ಇನ್ಯಾರವ್ರೆ? ಯಾಕ ಕೋಟಾದೀಶ್ವರ ಮಕ್ಕಳಿಲ್ಲ? ಹಾಂ ಏನು ನಿನ್ನ ಮಗಳ್ಕೇನು ಕಮ್ಮಿಗಾದ, ನಿನ್ನ ಮಗನ್ಕೇನು ಕಮ್ಮಿಗಾದ? ಹಾಂ ನಾವು ಅಲ್ಲಿ ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರಿ. ನಿನ್ನ ಮಗನ ಕೋಟಾದೀಶ್ವರನಲ್ಲ, ಅಲ್ಲಿಗೆ ಹೋಗು, ಅವ್ರ ಮನೆಗೆ ಇರೋಗು. ಎಲ್ಲ ಅವ್ರಿಗೆ ಕೊಟ್ಟಿದ್ಯಲ್ಲ, ನಮ್ಗೇನು ಕೊಟ್ಟಿದ್ಯಾ? ಊರೂರು ಬೀದಿ ತಿರ್ಕೊಂಡು ನಾವು ಜೀವನ ಮಾಡ್ತಾಯಿದ್ರಿ. ಇಲ್ಲೇನೋ ಹಂಗೆ ಹೋಟ್ಲು ಹಾಕ್ಕೊಂಡು ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾಯಿದ್ರೆ ಇಲ್ಗೂ ಬಂದಿದ್ಯಾ ಹಾಳು ಮಾಡಕ್ಕ? ಹಾಂ ಜಮೀನು ಕೊಡಿಸ್ತೀನಿ, ಮನೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಅಷ್ಟು ದಿನ ಅಲ್ಲಿ ಇಟ್ಕೊಂಡು ಯಾವುದು ಇಲ್ದಿರ ಬರೀ ಕೈ ಕಳಿಸ್ತೀನಿ ನೋಡಿ ನಮ್ಮನ್ನು. ನಿನ್ನ ಮಾತು ಕೇಳಿ ನಾವು ಹಾಳಾಗೋದ್ರಿ. ಹೋಗಿ ಇಲ್ಲಿಂದ. ಅವ್ರು ಕೊಡಿಲ್ಲಲ್ಲಮ್ಮ, ನಾನೇನು ಮಾಡಲಿ? ಹಾಂ ನಾನೇನು ಮಾಡಲಿ ಹೇಳು? ನಿಂಗೆ ಮಗನ ಮ್ಯಾಗ ಅಷ್ಟು ಪ್ರೀತಿ ಇದ್ರೆ ಈಸ್ಕೊಡ್ಬೇಕಾಗಿತ್ತು. ಅವ್ರ ಹತ್ರ ಎಲ್ಲ ಮಾತಾಡಿ ಬಂದಿದೆ ತಡಿ ಇಲ್ಲಿ ನಮ್ಮ ಪ್ರಾಣ ತಿನ್ನಕ್ಕ. ಹೋಗು ಅವ್ರ ಮನೆಗೆ ಹೋಗು, ಅಲ್ಲೇ ಇರೋಗು. ಅವ್ರೇನು ಬರಬೇಡ ಅಂತ ಹೇಳ್ತಾರಾ? ಏನೋ ಅವ್ರ ಮೇಲೆ ನನಗೇನೋ ಬೆಮೆನೇ ಇಲ್ಲಮ್ಮ. ಅದೇನೋ ಗೋಪಾಲ್ ಮೇಲೆ ನನಗೆ ಬೆಮೆ ಜಾಸ್ತಿ, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಅವ್ರು ಹೋದ್ರೆ ಉಗಿದು ಕಳಿಸ್ತಾರಲ್ಲ ಅದಕ್ಕೆ. ಇವನಾದರೆ ಅಮ್ಮ ಅಮ್ಮ ಅಂತ ಹಿಂದೆ ತಿರುಗ್ತಾ ಇರ್ತಾನೆ. ಇವನ್ಗೂ ಮಾನ ಮರ್ಯಾದಿಲ್ಲ. ಏನಕ್ಕೆ ಬಂದಿದ್ಯಮ್ಮ ಮಹಾತಾಯಿ ನಮ್ಮಮ್ಮ? ಹೋಗು, ಹೆಂಗೋ ಊರಿಂದ ಊರು ಬಿಟ್ಟು ಬಂದಿದ್ದೀರಿ ನಾವು. ನನ್ನ ಮಗಳಿಗೊಂದು 2 ಅಕ್ಕಿ ಕಾಳು ಹಾಕ್ತೀರಿ, ಅದನ್ನು ಹಾಳು ಮಾಡಕ್ಕೆ ಬರಬೇಡ ನೀನು. ಹೋಗಿ ಇಲ್ಲಿಂದ. ಅದಾರನೆ ಹೋಗು ಹೋಗು ಅಂತ ಇದೆಯಾ? ಹಾಂ ಯಾರಂತ ಬಂದು ನೋಡು. ಅಮ್ಮ ಚೆನ್ನಾಗಿದೆಯಾ? ಹ್ಞೂನಪ್ಪ, ಏನೋ ಇಷ್ಟು ಮಾತ್ರ ಇದ್ದೀನಿ. ಇನ್ನು ಸಾವು ಬಂದಿಲ್ಲ. ಆ ಸಾವನ್ನ ಬಂದಿದ್ರೆ ಎಷ್ಟೋ ಚೆನ್ನಾಗಿರುತ್ತೋ. ಎಲ್ಲರ ಕೈಗೂ ಉಗಿಸ್ಕೊಳೋದನ್ನು ತಪ್ಪತ್ತೋ. ಅದ್ಯಾಕಮ್ಮ ಹಂಗೆಲ್ಲ ಮಾತಾಡ್ತೀಯಾ? ಹಾಂ ಹಂಗೆಲ್ಲ ಮಾತಾಡ್ಬೇಡ, ಕಲ್ದಿರು. ನಾನಿಲ್ಲ. ಹಾಂ ನಾನು ನೋಡ್ಕೊತೀನಿ, ಕಲ್ದಿರು. ನೀನೇನು ನೋಡ್ಕೊಳತ್ತೋ? ಹಾಂ ಏನು ನೋಡ್ಕೊಳೋದು ನೀನು? ಏನು ಮನೆ ಕೊಟ್ಟವಳೆ, ಜಮೀನು ಕೊಟ್ಟವಳೆ, ಪಾಪ ಬೇಕಾದಷ್ಟು ದುಡ್ಡು ಕಾಸು ಕೊಟ್ಟವಳೆ. ನೋಡ್ಕೊ ನಿಮ್ಮಮ್ಮನ್ನ. ಅಷ್ಟೊತ್ತು ಬಾಯಿ ಮುಚ್ಕೊಂಡಿದ್ದೀಯಾ? ಹಾಂ ನೀನೇ ನಿನ್ನ ಹುಟ್ಟಿದ ಮನೆಯಿಂದ ಎತ್ಕೊಂಬಂದಿದ್ದ ದುಡ್ಡು? ಎತ್ಕೊಂಬಂದಿದ್ದ? ಹಾಂ ನಮ್ಮ ಊಟದ ಮನೆಯಿಂದ ನಾನೇ ಕೆತ್ಕೊಂಬರ್ಲಿ ದುಡ್ಡು? ನನಗೇನು ಗಾಶರನಾ? ಹಂಗಾದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರು. ಹೋಗು ಒಳಗೋಗಿ ಏನೇನು ಕೆಲಸ ನೋಡೋಗು. ನಮ್ಮಮ್ಮನ ಎತ್ತು ಹೋಗಲ್ಲ, ಇಲ್ಲೇ ಇರ್ತಾಳೆ. ಅಲ್ಲ, ಈ ಕಡೆ ಹೋಟ್ಲು ಅಡುಗೆನೂ ಮಾಡಬೇಕು, ಈ ಕಡೆ ಅಂಗಡಿನೂ ನೋಡ್ಕೊಬೇಕು. ಅದಲ್ದ್ರೆ ನಿಮ್ಮ ಅಮ್ಮನ ಚಾಕರಿ ಬೇರೆ ಮಾಡ್ಬೇಕಾ ನಾನು? ನನ್ನ ಕೈಗಾಗಲ್ಲ. ಹೋಗಿ ಬಿಟ್ಬಿಟ್ಟು ಹೋಗು ಅವ್ರ ಮನೆಗೆ ಹೋಗಿ. ಇಲ್ಲ ಅಮ್ಮನೆ ಬಸ್ಸಾಗಿ ಹೋಗು, ಓದ್ತಾಳೆ ಬೆಂಗ್ಳೂರ್ಗ. ದೊಡ್ಡದಾಗಿ ಮನೆ ಇಸ್ಕೊಡ್ತೀನಿ, ಜಮೀನು ಇಸ್ಕೊಡ್ತೀನಿ ಅಂತ ಹೇಳಿದ್ಲಲ್ಲ, ಎಲ್ಲಿ ಇಸ್ಕೊಟ್ಟಿತ್ತು? ಹಾಂ ಅವ್ರಿಗೆ ನಮ್ಮ ಕಡೆ ನಾವು ಜೀವನ ಮಾಡ್ತಾಯಿದ್ದೀರೇನೋ? ಇವಾಗ ನಾವು ಜೀವನ ಮಾಡ್ತಾಯಿಲ್ಲ. ಹಾಂ ಜೀವನ ಮಾಡ್ತಾಯಿಲ್ಲ. ಯಾರೋ ಒಬ್ಬರು ಸಹಾಯ ಮಾಡ್ತಾರೆ ಬಿಡು. ಇವಾಗ ನಿಂಗೆ ಅಂಗಡಿಗೆ ಹೋಟ್ಲಿಗೆ ಎಲ್ಲ ಬಂಡವಾಳ ಹಾಕಕ್ಕೆ ಯಾರು ಕೊಟ್ಟಿದ್ದು? ಯಾರೇ ಕೊಟ್ಟಿದ್ದು? ಹೋಗಿ ಹೋಗಿ ನಿನ್ನೇನ ಹತ್ರ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಅಮ್ಮ ಅವಳು ಇದ್ದಿದ್ದೆ ಕತೆ. ಬಾ ನೀನು ಕೂತ್ಕೋ, ಬಾ ಊಟ ತಿನ್ನಿಯ. ಅಲ್ಲ, ಅವಳು ಹೇಳೋದ್ರಿಗೂ ಒಂದು ಲೆಕ್ಕಾಚಾರ ಆಯ್ತಪ್ಪ, ಒಂದು ಲೆಕ್ಕಾಚಾರ ಅದೇ. ಯಾಕಂತಂದರೆ ನಿಂಗೂ ನೀವು ಒಂದಷ್ಟು ಮನೆನೋ ಜಮೀನೋ ಕೊಟ್ಟಿದ್ದಿದ್ರೆ ಚೆನ್ನಾಗಿರುತ್ತೋ. ನಾನೇನು ಮಾಡಲಪ್ಪ? ಅವತ್ತು ಅವ್ರು ಹೇಳ್ಬಿಟ್ಟು ಹೋದ್ರಲ್ಲ, ಬರ್ರಿ ಶ್ರೀಮಂತ ಕಾರಿಕ ಅವಾಗೇನೋ ಮಾತಾಡೋಣ ಅಂತ. ಹಾಂ ನಾನು ಅದಕ್ಕೆ ಬಂದಿದ್ದು, ನೀನು ಕರ್ಕೊಂಡು ಒಂದು ಅಜ್ಜಿ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ. ಏನು ಹೇಳ್ತಾರೋ ಅಂತ. ಬಾಪ ಹೋಗ್ಬಿಟ್ಟು ಬರೋಣ. ಅಮ್ಮ ಇವತ್ತು ಬೇಡ, ಇನ್ನೊಂದು ದಿವಸ ಯಾವಾಗನ ಹೋಗೋನಿರು. ನಾನು ಇವಾಗ ಹೊಸ್ದಾಗಿ ಹೋಟ್ಲಾಕಿದ್ದೀನಮ್ಮ. ಸುಮ್ಮನೆ ಯಾಕಮ್ಮ ಬಾಗ್ಲಾಕೋದು? ಬೆಳಗ್ಗೆ ಒಂದು 5:15 ತೆಗೆದ್ರೆ ಮಧ್ಯಾಹ್ನ 1 ಗಂಟೆವರೆಗೂ ಇರ್ತದೆ ಹೋಟ್ಲು. ಆಮೇಲೆ ಬಾಗ್ಲಾಕ್ತೀನಿ. ಒಂದು ದಿವಸ ಯಾವಾಗ ಹೋಗೋಣ ಇರಮ್ಮ, ಯಾವಾಗನ. ಇವಾಗ ಬೇಡ. ಪರವಾಗಿಲ್ಲೇನಪ್ಪ, ಹೋಟ್ಲಾಗೆ ಚೆನ್ನಾಗಿ ವ್ಯಾಪಾರ ಆಗ್ತದಾ? ಆತದಮ್ಮ, ಪರವಾಗಿಲ್ಲ. ಅಂದರೆ ಮಾಡಬೇಕು, ಜಾಸ್ತಿ ಅಡುಗೆಗಳು ಮಾಡಬೇಕು. ಇವಾಗ ಹೊಸ್ತಲ್ಲಮ್ಮ, ಎಲ್ಲ ಚಿಕ್ಕನೇ ಮಾಡ್ತಾಯಿದ್ದೀನಿ. ಇವಳು ಚಿಲ್ಲರೆ ಅಂಗಡಿ ನೋಡ್ಕೊತಾಳೆ. ಅಂಗಡಿ ಹತ್ರ ಇವಳಿದ್ರೆ ರಮ್ಯ ಎಲ್ಲೋ ಕೆಲ್ಸಕ್ಕೆ ಹೋಗ್ತಾವಳೆ. ಹೆಂಗೋಂಗೆ ಜೀವನ ನಡ್ಕೊಂಡು ಹೋಗ್ತದಮ್ಮ. ಹೋಟ್ಲು ಹಾಕಕ್ಕೆ ಯಾರಪ್ಪ ಕಾಸು ಕೊಟ್ಟಿದ್ದು? ಅದೇ ಸುನಂದಿ ಕೊಟ್ಲಮ್ಮ, 2 ಲಕ್ಷ ಕೊಟ್ಲು. ಅವಳು ದುಡ್ಡು ಇದೆಲ್ಲನೂ. ಹೌದೇ? ಬಂದಿದ್ಲೇನು ಇಲ್ಲಿ ಕವಳ? ಬಂದೆ, ಒಂದು 2 ದಿವಸ ಇದ್ಲು. ಅವ್ರ ಯಜಮಾನ್ ಬಂದು ಕರ್ಕೊಂಡು ಹೊರಟೋದ್ನು. ಹೋಗಿ ಕರ್ಕೊಂಬರ್ಬೇಕು. ಅದ್ಯಾಕೆ ಮಾನ ಮರ್ಯಾದಿಲ್ಲ ಅಲ್ಲಿ ಗೋಪಾಲ? ಅದ್ಯಾಕೆ ಮಾನ ಮರ್ಯಾದಿಲ್ಲ ನಂಗಂತೂ ತಿಳಿತು. ಏನಾ ಅವಳು ಅದನ್ನ ಹೋಗಿ ಕರ್ಕೊಂಬರೋದು ನೀನು? ನಿಂಕೇನು 2 ಮಕ್ಳು ಇಲ್ಲೇನಾ? ಹಾಂ ಈ ವಯಸ್ಸಿನಾಗಿದೆಲ್ಲ ಬೇಕಾ ನಿಂಕ? ನಾನು ಇವತ್ತಿಂದ ಮೊನ್ನೆಯಿಂದ ಅವಳನ್ನ ಇಷ್ಟಪಡ್ತಾ ಇಲ್ಲ. ಮದುವೆಗೆ ಮುಂಚೆಯಿಂದ ಅವಳನ್ನ ಇಷ್ಟಪಡ್ತಾ ಇರೋದು. ಅವ್ರ ಅಮ್ಮನ ಮಾಡಿದ ಕೆಲ್ಸಕ್ಕೆ ನಾವಿಬ್ಬರು ದೂರ ಆಗೋದ್ರೆ. ನೀನು ಅದೆಲ್ಲ ಕತೆ ಬಿಡಮ್ಮ. ಬಾಮ್ಮ ಕೂತ್ಕೊಮ್ಮ. ಅಷ್ಟು ದೂರದಿಂದ ಬಂದಿದ್ದೆ, 2 ವರ್ಷದ ಮಲ್ಕೋ ಬಾ. ಕೂತ್ಕೊಳ್ಳೋದು, ಕಾಫಿ ಕುಡಿಯೋದು, ಊಟ ತಿನ್ನೋದು ಏನೋ ನೋಡ್ಬಾ. ಅವಳು ಕರ್ಕೊಂಬರಕ್ಕೆ ಹೋಗ್ಬೇಡ ನೀನು, ಹೋಗ್ಬೇಡ. ನಾನು ಅಷ್ಟೇ ಇನ್ನ. ಯಾರು ಎಷ್ಟು ಹೇಳಿದ್ರು ಅಷ್ಟೇ. ನಾನು ಸುನಂದಿನ ಕರ್ಕೊಂಡೆ ಬರ್ತೀನಿ. ಹೋಗು, ಅಲ್ಲೆಲ್ಲ ಕಾಯ್ಕೊಂಡವ್ರೆ. ಹೋಗಿ ಸರಿಯಾಗಿ ಬಿಗಿತಾರೆ. ಹೋಗಿ ನಿಂಕ ಬಿಗಿಸ್ಕೊಂಬ. ನನಗೇನಾಗಬೇಕು? ಆಗೋ ಕೆಲಸ ಮಾಡಲ್ಲ, ಆಗ್ದಿದ್ದ ಕೆಲ್ಸಕ್ಕೆ ಹೋಗ್ತೀಯ. ನಡಿಯ ಅಲ್ಲಿ ಶಂಕರ ಮನೆ ಹತ್ರಕ್ಕೆ ಹೋಗಿ ಏನೋ ಮನೆ ಆಸ್ತಿ ಕೊಡ್ತೀನಿ ಅಂತಲೂ ಕೇಳೋಣ ಅಂತ ನಾನಂದರೆ ಇವಾಗ ಆಗಲ್ಲ ಅಂತೀಯ. ಸುನಂದಿನ ಕರ್ಕೊಂಬರಕ್ಕೆ ಮಾತ್ರ ಓದ್ತೀನಿ ಅಂತೀಯ. ಬದುಕೋದು ನೋಡಲ್ಲ, ಕೆಲ್ಸಕ್ಕೆ ಬರ್ದಿದ್ದು ನೋಡ್ತೀಯ.
ಹ್ಞೂ ಹೋಗೋಣ ಇರಮ್ಮ ಹೇಳ್ತೀನಿ. ನೀನು ನಡಿ, ಏನೇನು ಒಟ್ಕಾಕ ನಡಿ, ನಾನು ಆ ಅಂಗಡಿ ಹತ್ರ ಗೊತ್ತೀನಿ. ನಾನು ಬರ್ತೀನಿ ನಡಿ ಅಂಗಡಿ ಹತ್ರಕ್ಕ. ಇಲ್ಲಿದ್ರೆ ಇವಳು ಒಟ ಅಂತ ಇರ್ತಾಳೆ, ನಂಗೆ ಬೇಜಾರು. ಸರಿ, ಏನಂತ ತಿನ್ನು ಹೋಗೋಣ. ನೀನು ಅಮ್ಮ, ನೀನು ಬಬ್ಲು ಹೇಳಮ್ಮ. ಹೇಳಮ್ಮ ಸಂಗೀತ, ಏನು ಮಾಡ್ತಾ ಇದೆಯಮ್ಮ? ನಂದೇನು ಕೆಲಸನಮ್ಮ, ಮಗು ನಡ್ಸೋದೇ ಕೆಲಸ. ನೀನೇನು ಮಾಡ್ತಾ ಇದೆಯಾ? ಬಬ್ಲು ಏನು ಮಾಡ್ತಾವನೆ? ಬಬ್ಲುನ ಎಲ್ಲ ಆಟ ಆಡಕ್ಕೆ ಹೋಗಿರ್ಬೇಕಮ್ಮ. ಒಂದು ನಿಮಿಷ ನನ್ನ ಮನೆಗೆ ಇರ್ತಾನೆ ಅವನು. ಟಿಫನ್ ಆಯ್ತೇನಮ್ಮ? ಇನ್ನೂ ಇಲ್ಲಮ್ಮ, ಮಾಡಬೇಕು. ನಿಂದು ಏನು ಮಾಡಿದ್ದೆ ಟಿಫನ್? ನಾನು ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ದಮ್ಮ. ಇನ್ನು ಮಧ್ಯಾಹ್ನಕ್ಕೆ ಯಾರೋ ಒಂದಿಬ್ರು ಕೂಲರ್ ಬಂದವ್ರೆ, ಅವ್ರಿಗೆ ಅಡುಗೆ ಮಾಡಬೇಕು. ವಿಜಯ್ ಎಲ್ಲೋದಮ್ಮ? ವಿಜಯ ಆಫೀಸ್ಗೆ ಹೋದ್ನಮ್ಮ. ಯಾಕ? ಏನೋ ಮಾತಾಡ್ಬೇಕಾಯ್ತಮ್ಮ ನಿನ್ನ ಹತ್ರ. ಏನಮ್ಮ ಅದು? ಅದೇ ಅಮ್ಮನೆ ನಮ್ಮ ಜೊತೆಗೆ ಬಂದಿದ್ಲಲ್ಲ ಇವ್ನು ನಮ್ಮ ಮನೆಗೆ ಬಾಡಿಗೆ ಇದ್ಲಲ್ಲ. ಹ್ಞೂ, ಏನಂತಮ್ಮ? ಏನು ಹೇಳಿದ್ಲ? ಹಾಂ? ಅಯ್ಯೋ ಅಮ್ಮನ ಹೇಳೋದು ಏನು ನಂಬೇಡಮ್ಮ ನೀನು. ಅಯ್ಯ ಅಮ್ಮನ ಹೇಳೋದು ನಾನೇನಕ್ಕೆ ನಂಬಲಿ? ನಂಗೆ ಅಮ್ಮನ ಬುದ್ಧಿ ಅಂದರೆ ಆಗೋದೇ ಇಲ್ಲಮ್ಮ. ನಂಗೆ ಬೇಜಾರಾಗ್ಬಿಟ್ಟೈತೆ. ಅದೇನಕ್ಕನ ಬಾಡಿಗೆ ಕೊಟ್ಟರು ಮನೆ ಅಂತ ಅನ್ಸ್ಬಿಟ್ಟೈತೆ ನಂಗೆ. ಯಾಕಮ್ಮ? ಏನೋ ಒಂಥರ ಅಮ್ಮನ ಇಲ್ದಿದ್ದೆಲ್ಲ ಹೇಳ್ತಾ ಇರ್ತಾಳೆ. ನಂಗೆ ಬೇಜಾರು. ನಮ್ಮ ಸಂಸಾರ ನಮ್ಮ ಇಷ್ಟ, ಅವ್ರ ಸಂಸಾರ ಅವ್ರು ನೋಡ್ಕೊಬೇಕು. ನಮ್ಮ ಸಂಸಾರಕ್ಕೆ ಏನಕ್ಕೆ ಅಮ್ಮನ ತಲೆ ಹಾಕೋದು? ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾಳೆ. ನಂಗೆ ಹಂಗೆಲ್ಲ ಹೇಳ್ಕೊಡ್ತು. ನಂಗೆ ಕೋಪ ಬಂದ್ಬಿಡ್ತೈತೆ ನೋಡು. ನೆನ್ನೆ ಬೈಕ್ ಕಳಿಸ್ಬಿಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ಯಾ ಸಂಗೀತ. ಅಂಥವ್ರನ್ನ ಏನಿದ್ರು ದೂರ ಇಕ್ಬೇಕಮ್ಮ. ಅಂಥವ್ರನ್ನೆಲ್ಲ ಹತ್ರಕ್ಕೆ ಸೇರ್ಸ್ಕೊಂಡು ಕುಡ್ದು ಅಂಥವ್ರು ಒಬ್ಬರಿದ್ರೆ ಸಂಸಾರಗಳು ಹಾಳಾಗ್ಬಿಡ್ತಾವೆ ಅಷ್ಟೇ. ಅದೇನೋ ನಿಜನೇ ಬಿಡಮ್ಮ. ಒಂದೆರಡು ದಿವಸ ನೋಡ್ತೀನಿ, ಹಂಗೆ ಚೇಷ್ಟಿಗೆ ಮಾಡ್ತಾ ಇರಲಿ. ಮನೆ ಖಾಲಿ ಮಾಡಿಸ್ತೀನಿ ನೋಡು. ಹಂಗೆ ಮಾಡಮ್ಮ. ಆ ಯಮ್ಮನ ಕತೆ ಇರಲಿ. ಆಮೇಲೆ ಆ ಯಮ್ಮನ ಮಗನು ಒಳ್ಳೆಯವನಮ್ಮ, ವಿನಯ್ ಅಂತ ಒಳ್ಳೆ ಹುಡುಗನು. ಆ ಹುಡುಗನು ಏನೋ ರೇಖಾನ ಇಷ್ಟಪಟ್ಟವನಂತೆ, ಮದುವೆ ಮಾಡ್ಕೊತೀನಿ ಅಂತವನೆ. ಅದಕ್ಕೆ ನಿಮ್ಮನ್ನು ಕೇಳಬೇಕಲ್ಲಮ್ಮ. ನಿಮ್ಮನ್ನೊಂದು ಮಾತು ವಿಜಯನೊಂದು ಮಾತು ಕೇಳಬೇಕಲ್ಲ, ಅದಕ್ಕೆ ಫೋನ್ ಮಾಡಿದೆ. ಏನಮ್ಮ ಮೇಷ್ಟ್ರಮ್ಮ, ಗೌರ್ಮೆಂಟ್ ಕೆಲಸ. ಅವಳಿಗೆ ಆದಷ್ಟು ಕದೆ ಅದೃಷ್ಟ ಹುಡ್ಕೊಂಬಂದದೆ. ಯಾಕಮ್ಮ ನಾವು ಪಕ್ಕಕ್ಕೆ ಕೇಳಬೇಕು? ಹಾಂ? ಓ, ಗೌರ್ಮೆಂಟ್ ಕೆಲಸನಾ? ಹೂನಮ್ಮ, ನಮ್ಮೂರಾಗೆ ಮೇಷ್ಟ್ರು, ಗೌರ್ಮೆಂಟ್ ಕೆಲಸ. ಅದೃಷ್ಟ ಅಲ್ಲೇನಮ್ಮ ಅವಳ್ಕ. ಆ ಹುಡುಗನೇ ಬಂದು ನನ್ನನ್ನು ಕೇಳಿದ್ನಮ್ಮ ರಾತ್ರಿ. ನಾನು ನನ್ನ ತಮ್ಮನ ಫೋನ್ ಮಾಡಿ ಯಾವುದೊಂದಕ್ಕೂ ಹೇಳ್ತೀನಪ್ಪ ಅಂತ ಹೇಳಿದ್ದೀನಿ. ಒಳ್ಳೆ ಹುಡುಗನಮ್ಮ, ಅವ್ರ ಅಮ್ಮನಂಗಲ್ಲ. ಏನೋ ಅವ್ರ ಅಮ್ಮನ ಬುದ್ಧಿ ನಂಗೂ ಇಡ್ಸಿಲ್ಲಮ್ಮ. ನಾಳೆ ಬೆಳಗ್ಗೆ ಆ ಹುಡುಗಿಗೆ ಏನೋ ತೊಂದರೆ ಆದರೆ ಏನು ಮಾಡೋದು? ಅದು ಇವಾಗೇ ನೊಂದು ಬೆಂದು ಬಂದೈತೆ ಮಗು. ತಿರ್ಗಾ ಅದಕ್ಕೆ ತೊಂದರೆ ಮಾಡೋದ ನಾವು? ಏನಿಲ್ಲ ಕಲ್ದಿರಮ್ಮ, ಏನಿಲ್ಲ. ಅವನೇನು ಅವ್ರ ಅಮ್ಮನ ಮಾತ್ಕೇನೋ ಬೆಲೆ ಕೊಡಲ್ಲ. ಅವ್ನು ಒಳ್ಳೆ ಹುಡುಗನು, ಅವ್ರ ಅಮ್ಮನಂಗಲ್ಲ. ಅವ್ರ ಅಮ್ಮನ ಹತ್ರ ಕುಯುಕ್ತಿ ಬುದ್ಧಿ ಜಾಸ್ತಿ. ಏನೋ ವಿಜಯ್ ನನಗೆ ಒಪ್ಸಮ್ಮ. ನಾನು ಇರ್ತೀನಲ್ಲ, ನಾನು ನೋಡ್ಕೊತೀನಿ. ನಾನೇನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ಪಕ್ಕದಾಗೆ ಇರ್ತೀನಲ್ಲ ನಾನು. ಅಷ್ಟೇ ನಾವು ಹೋಗಿ ಅಮ್ಮನ ಗಾಚಾರ ಬಿಡಿಸ್ಬಿಡ್ತೀನಿ. ನನ್ನ ಬುದ್ಧಿ ಗೊತ್ತಲ್ಲ ಅಮ್ಮ. ನಾವು ತೀರ್ಮಾನ ತಗೊಳೋದಲ್ಲ. ವಿಜಯ್ ಏನಂತಾನೋ ಏನೋ. ಇಲ್ಲ ನೀನು ಹೋಗಿ ಒಂದ್ಸರಿ ನೋಡ್ಕೊಂಬಮ್ಮ ಅಂತ ಹೇಳ್ತಾನೋ, ಏನು ಹೇಳ್ತಾನೋ ನನಗೇನು ತಿಳಿದಮ್ಮ. ವಿಜಯ್ ಬರಲಿ, ವಿಜಯ್ ಹತ್ರ ಮಾತಾಡ್ಬಿಟ್ಟು ನಿಂಗೆ ಫೋನ್ ಮಾಡ್ತೀನಮ್ಮ. ಅಮ್ಮ ನೋಡಮ್ಮ, ವಿಜಯ್ನ ಆದಷ್ಟು ಒಪ್ಸಮ್ಮ. ಗೌರ್ಮೆಂಟ್ ಕೆಲಸಮ್ಮ, ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಹಾಂ? ಹ್ಞೂ ಆಯ್ತಮ್ಮ, ಒಪ್ಪಿಸ್ತೀನಿ ನಾನು. ವಿಜಯ್ ಬರಲಿ, ಮಾತಾಡ್ಬಿಟ್ಟು ನಿಂಗೆ ಫೋನ್ ಮಾಡ್ತೀನಿ. ಯಾವುದೊಂದಕ್ಕೂ ನಂಗೆ ಬಿರಿನ್ ಫೋನ್ ಮಾಡಮ್ಮ. ಇನ್ನು ಹುಡುಗನ ಸ್ಕೂಲ್ ಮುಗಿಸ್ಕೊಂಡು ಬಂದು ತಿರ್ಗಾ ಕೇಳ್ತಾನೆ. ಹ್ಞೂ ಫೋನ್ ಮಾಡ್ತೀನಿ ಹೇಳಮ್ಮ. ಸವಿತಾ ಬಂದೆ ಹಾಕಿಲ್ಲಮ್ಮ. ಏನಕ್ಕಿಲ್ಲಮ್ಮ? ಸಂಗೀತ ಫೋನ್ ಮಾಡಿದ್ಲಮ್ಮ. ಮೊನ್ನೆ ಬಂದಿದ್ಲಲ್ಲ ಅದೇ ಆ ಅಜ್ಜಿ ಮಗುಕ್ಕೆ ಅದೇನೋ ಹಾಕ್ಬೇಕು, ಅಕ್ಲಿಯ ಸರೋತೈತೆ ಅಂತ ಹೇಳಿದ್ಲಲ್ಲ. ಆ ಅಜ್ಜಿ ಮಗನು ನಿಮ್ಮೂರಾಗೆ ಸ್ಕೂಲ್ ಮೇಷ್ಟ್ರಂತೆ. ರೇಖಾನ ಮದುವೆ ಮಾಡ್ಕೊತೀನಿ ಅಂತ ಅವನಂತೆ. ಏನಮ್ಮ? ಆಗ್ಬೋದು ಅಕ್ಕಿಲಮ್ಮ, ಗೌರ್ಮೆಂಟ್ ಕೆಲಸ ಎಲ್ಲ ಆರಾಮಾಗಿರ್ತಾಳೆ, ಆಗ್ಬೋದು. ಆದರೆ ಈ ಅಜ್ಜಿ ಬುದ್ಧಿ ಏನೋ ಒಂಥರ ಅಲ್ಲ ಅಕ್ಕಿಲಮ್ಮ. ಏನು ಮಾಡೋದು? ಅಯ್ಯೋ ಏನೋ ಒಂಥರ ಅಂತಂದರೆ ಗೊತ್ತಲ್ಲ ನಿಮ್ಮ ಯಜಮಾನ. ಅದ್ರಾಗೂ ಸಂಗೀತ ಅವಳಲ್ಲ, ಗೊತ್ತಲ್ಲ ಅವಳ ಬುದ್ಧಿ. ಮೊದಲೇ ಕೋಪ ಜಾಸ್ತಿ ಅವಳ್ಕ. ಹಿಡ್ಕೊಂಡು ಎಲ್ಲಿ ಚಚ್ಚಿದ್ಲು. ಹ್ಞೂ ಸರಿ ಆಯ್ಕಿಲ್ಲಮ್ಮ, ಆಯಿತು. ಹಾಗೆ ಮಾಡಿ. ಇವ್ರು ಬಂದಮೇಲೆ ಕೇಳ್ಬಿಟ್ಟು ನೀವು ಹೋಗಿ ಒಂದ್ಸರಿ ನೋಡಬೇಕು ಆಕಿಲಮ್ಮ. ನೋಡಿಬಿಟ್ಟು ಆಮೇಲೆ ಮಾತಾಡಬೇಕು. ಯಾಕಂತಂದರೆ ನಾವು ನೋಡಿಲ್ಲಲ್ಲ ಇನ್ನ. ಸರಿ ಆಯ್ತಮ್ಮ, ವಿಜಯ್ ಬರಲಿ, ಕೇಳ್ತೀನಿ ಯಾವುದೊಂದಕ್ಕೂ. ನಾನು ಹೋಗಲ್ಲ, ವಾತಾವರಣ ಎಲ್ಲ ನೋಡ್ತೀನಿ. ಮನ್ಸಿಗೆ ಒಪ್ಪಿದ್ರೆ ಕೊಡೋದು, ಇಲ್ಲ ಅಂತಂದರೆ ಬೇಡ ಅನ್ನೋದು. ಎಲ್ಲೋ ಚೆನ್ನಾಗಿದ್ರೆ ಸಾಕಾಕಿಲ್ಲಮ್ಮ. ಹಂಗೆ ಮಾಡ್ರಿ.